ನಾವ್ಯಾಕೊಂದು ಜೆರಾಕ್ಸ್ ಶಾಪ್ ಓಪನ್ ಮಾಡಬಾರ್ದು? ದಿನ 65ಕ್ಕೆ ಸ್ವಾಗತ. ನನ್ನ ದಿನ ಸ್ಟಾರ್ಟ್ ಆಗೋದೇ ನೀರು ಕುಡಿಯೋದ್ರಿಂದ. ನೀರು ಕುಡ್ಕೊಂಡು ರೆಡಿಯಾಗಿ ಇವತ್ತು ಅಮ್ಮ ಪಲಾವ್ ಮಾಡಿದ್ರು, ಅಮ್ಮನೇ ತಿನ್ನಿಸಿದ್ರು. ಅಮ್ಮನ ಕೈಯಿಂದ ತಿಂದರೆ ಏನೋ ಒಂದು ಸ್ವಲ್ಪ ರುಚಿ ಎಕ್ಸ್ಟ್ರಾ ಆಗುತ್ತೆ. ಆಮೇಲೆ ಕಾಲೇಜ್ಗೆ ಹೊರಟೆ. ಟಾಪಿಕ್ ಮ್ಯಾಚ್ ಆಗುತ್ತಂತ ಹೊಸ ಚಪ್ಪಲಿನೇ ಹಾಕ್ಕೊಂಡು ಹೊರಟೆ. ಆ್ಯಂಡ್ ಬಸ್ಸಲ್ಲಿ ಸೀಟ್ ಸಿಗಲಿಲ್ಲ, ಬಟ್ ತಲೆ ನೋತಿತ್ತು. ಅದಕ್ಕೆ ಕನ್ನಡಕ ಹಾಕ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ಕಾಲೇಜ್ ಕಡೆ ಹೋಗಿ 2 ಪೀರಿಯಡ್ ಅಟೆಂಡ್ ಮಾಡಿ ಆಮೇಲೆ ಕ್ಯಾಂಟೀನಲ್ಲಿ ಬಂದು ಕೂತ್ಕೊಂಡು ನಮ್ಮ ಗಾಸಿಪ್ ಕ್ವೀನ್ಸ್ ಏನೋ ಗಾಸಿಪ್ ಮಾಡ್ತಿದ್ರು. ನನಗೆ ಗಾಸಿಪ್ ಕೇಳೋಕ್ಕೆ ಇಷ್ಟ. ಸೊ ಆರಾಮಾಗಿ ಎಲ್ಲ ಮಾತಾಡಿಕೊಂಡು ತಂದಿದ್ದ ಬಾಕ್ಸ್ನೆಲ್ಲ ಖಾಲಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಏನಾರು ತಿನ್ಬೇಕನ್ನಿಸ್ತು. ಹಾಗಾಗಿ ಬೇಕ್ರಿಗೆ ಹೋಗಿ ಪಪ್ಸು ಕೇಕು ಅದು ಇದು ತಿಂದ್ಕೊಂಡು ಆಮೇಲೆ ಬಂದ್ವಿ. ಬರ್ತಾ ದಾರೀಲಿ ಜೆರಾಕ್ಸ್ ಅಂಗಡಿ ಮುಂದೆ ನಿಂತ್ಕೊಂಡು ನಾವು ಯಾಕೆ ಜೆರಾಕ್ಸ್ ಶಾಪ್ ತೆಗಿಬಾರ್ದು ಅಂತ ಅಂದ್ಕೊಳ್ತೀರಾ? ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ಬಂದು ಆಮೇಲೆ ಮನೆ ಕಡೆ ಬಂದೆ. ಸೊ ಅಮ್ಮ ಡಿಮಾರ್ಟಿಂದ ಎಣ್ಣೆ ಥರ ಕೇಳಿದರು, ಕುಡಿಯೋದಲ್ಲ ಅಡುಗೆಗೆ ಹಾಕೋ ಎಣ್ಣೆ. ಅದನ್ನು ಕೂಡ ತಗೊಂಡು ಆಮೇಲೆ ಈ ಬಸ್ ಸ್ಟಾಪಲ್ಲಿ ಬಸ್ಸಿಗೆ ಕಾಯೋರ್ಕಿಂತ ಈ ಲವರ್ಸ್ಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಇದೆಲ್ಲ ನೋಡೋಕ್ಕಾಗಲ್ಲ ಅಂತ ಬಸ್ ಹತ್ಕೊಂಡು ಮನೆ ಕಡೆ ಬಂದೆ. ಮನೆಗೆ ಬಂದು ಒಂದು ನ್ಯಾಪ್ ಹಾಕಿ ಆಮೇಲೆ ಎದ್ದು ಅಸೈನ್ಮೆಂಟ್ ಬರೆಯೋದಿತ್ತು, ಅದನ್ನು ಕೂಡ ಹಂಗೆ ಬರ್ಕೊಂಡು ಆಮೇಲೆ ಅಮ್ಮ ಇವತ್ತು ಬಿಸಿ ಬಿಸಿ ಮುದ್ದೆ ಅನ್ನ ಸಾಂಬಾರು ಮಾಡಿದರು. ನೀಟಾಗಿ ತಿಂದು ತೇಗಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬುಕ್ ಓದ್ಕೊಂಡು, ಈ ಸ್ಪೆಕ್ಸ್ ಹಾಕೋರು ಕಷ್ಟ ಸ್ಪೆಕ್ಸ್ ಹಾಕೋರಿಗೆ ಗೊತ್ತು ಅಂತ ಅಂದ್ಕೊಂಡು ಆ ಸ್ಪೆಕ್ಸ್ನ ಬಿಚ್ಚಿಟ್ಟು ಮಲ್ಕೊಂಡೆ ಅಷ್ಟೇ.